ಹಾಯ್ ಫ್ರೆಂಡ್ಸ್, ಇವತ್ತೊಂದು ಹೊಸ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ಇದರ ಹೆಸರು ಎರರ್ಸ್ ಅಂಡ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ. ಹೋದ್ಸತಿ ಎರರ್ಸ್ ಅನ್ನು ಅರ್ಥ ಮಾಡ್ಕೊಂಡಿದ್ವಿ. ಇವತ್ತು ಎಕ್ಸೆಪ್ಷನ್ ಅನ್ನು ಹಾಕ್ಬಿಟ್ಟು ಹೆಂಗೆ ಇದನ್ನ ಹ್ಯಾಂಡಲ್ ಮಾಡೋದು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಏನ್ ಮಾಡ್ಬೇಕು, ಹೈ ಅಂತ ಹಾಕ್ಬೇಕು. ಹೈ ಒಳಗೆ ನಾವು ಫಸ್ಟ್ ಒಂದು ಲಾಜಿಕ್ ಅನ್ನ ಹಾಕ್ಬೇಕು. ಈಗ ಎಕ್ಸಾಂಪಲ್ ಎ ಅನ್ನೋ ವೇರಿಯೇಬಲ್ ಅಲ್ಲಿ 2 ಅಂತ ಹಾಕೋಣ, ಬಿ ಅನ್ನೋ ವೇರಿಯೇಬಲ್ ಅಲ್ಲಿ 0 ಅಂತ ಹಾಕೋಣ. ಇದನ್ನ ಪ್ರಿಂಟ್ ಮಾಡೋಣ. ಏನಂತ ಪ್ರಿಂಟ್ ಮಾಡೋಣ? A by B. ಸೊ ಲಾಸ್ಟ್ ಟೈಮ್ ಎರರ್ಸ್ ಹೇಳ್ಕೊಡ್ಬೇಕಾದ್ರೆ ಅರ್ಥ ಮಾಡ್ಕೊಂಡಿದ್ದೇನೆಂದ್ರೆ, ಈ ರೀತಿ ಲಾಜಿಕ್ ಹಾಕಿದ್ರೆ 0 ಡಿವಿಷನ್ ಎರರ್ ಅಂತ ಅಂದ್ಬಿಟ್ಟು ಅಪಿಯರ್ ಆಗುತ್ತೆ ಅಲ್ವಾ? ಸೊ ನಾವು ಆಂಟಿಸಿಪೇಟ್ ಮಾಡಿದ್ದಾಗ ಏನಂತ ಹಾಕುವುದು? ಎಕ್ಸೆಪ್ಟ್ ಅಂತ ಹಾಕುವುದು. ಎಕ್ಸೆಪ್ಟ್ ಅಂತ ಹಾಕ್ಬಿಟ್ಟು 0 ಡಿವಿಷನ್ ಎರರ್ ಅಂತ ಅಂದ್ಬಿಟ್ಟು ಒಂದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇದೆ. ಸೊ ಅದು ಎಕ್ಸೆಪ್ಷನ್ ಗೆ ಹೋದಾಗ, ಅಂದ್ರೆ ಇಲ್ಲಿ ಎರರ್ ಅಪಿಯರ್ ಆದಾಗ ಎಕ್ಸೆಪ್ಷನ್ ಗೆ ಹೋಗುತ್ತೆ. ಎಕ್ಸೆಪ್ಷನ್ ಗೆ ಹೋದಾಗ ಏನಂತ ಪ್ರಿಂಟ್ ಮಾಡೋಣ? ಪ್ರಿಂಟ್ ದೇರ್ ಈಸ್ ಆನ್ ಎರರ್. ಆಮೇಲೆ ಇಲ್ಲಿ ಎಕ್ಸೆಪ್ಷನ್ ಗೆ ಹೋಗಾದ್ಮೇಲೆ, ಅಥವಾ ಇಲ್ಲಿ ಅಕಸ್ಮಾತ್ ಏನು ಎಕ್ಸೆಪ್ಷನ್ ಹಾಕ್ಲಿಲ್ಲ ಅಂದ್ರೆ ಎಲ್ಸ್ ಅಂತಾನು ಹಾಕಬಹುದು. ಎಲ್ಸ್ ಅಂತಾನು ಹಾಕೋಣ. ಎಲ್ಸ್ ಹಾಕ್ಬಿಟ್ಟು ಪ್ರಿಂಟ್ ಪಾಸ್ ಅಂತ ಹಾಕೋಣ. ಸರಿ, ಈಗೆಲ್ಲ ಆಯ್ತು. ಅದಾದ್ಮೇಲೆ ಫೈನಲಿ ಅಂತಾನು ಹಾಕ್ಬೋದು. ಫೈನಲಿ ಏನು? ಪ್ರಿಂಟ್. ಓಕೆ, ಫೈನಲಿನಲ್ಲಿ ಕಂಟಿನ್ಯೂ ವಿತ್ ಇನ್ ದ ಫಾಲೋಯಿಂಗ್ ಕೋಡ್ ಅಂತ ಹಾಕೋಣ. ಸೊ ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದು ಇಷ್ಟೇನೆ. ಸೊ ಈಗ ಎ ಅಲ್ಲಿ 2 ಅಂತ ಇದೆ, ಬಿ ಅಲ್ಲಿ 0 ಅಂತ ಇದೆ. 2/0 ಅಂದ್ರೆ ಏನು? 0 ಡಿವಿಷನ್ ಎರರ್. ಸೊ ಇಲ್ಲಿ ಏನ್ ಮಾಡುತ್ತೆ? ಈ ಸ್ಟೇಟ್ಮೆಂಟ್ ಅನ್ನು ಪ್ರಿಂಟ್ ಮಾಡುತ್ತೆ, ದೇರ್ ಇಸ್ ಅನ್ ಎರರ್. ಸೊ ಇಲ್ಲಿ ಎರರ್ ಇಲ್ಲ ಅಂದ್ರೆ ಅವಾಗ ಏನಾಗುತ್ತೆ? ಎಲ್ಸ್ ಗೆ ಹೋಗುತ್ತೆ, ಅವಾಗ ಪ್ರಿಂಟ್ ಮಾಡುತ್ತೆ ಪಾಸ್ ಅಂತ. ಬಟ್ ಇದು ಎರಡರಲ್ಲಿ ಯಾವ್ದು ಏನೋ ಆಗ್ಲಿಲ್ಲ ಅಂದ್ರೆ ಫೈನಲಿ ಎರಡರಲ್ಲಿ ಒಂದಾದ್ರೂ ಫೈನಲಿಗೆ ಹೋಗುತ್ತೆ. ಹೋಗ್ಬಿಟ್ಟು ಈ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ. ಸೊ ವಿ ವಿಲ್ ಆಕ್ಚುಲಿ ಎಕ್ಸಿಕ್ಯೂಟ್ ದಿಸ್. ಸಿ, ಇಲ್ಲಿ ಆಕ್ಚುಲಿ ಎರರ್ ಇದೆ, ದೇರ್ ಇಸ್ ಅನ್ ಎರರ್. ಆಮೇಲೆ ಏನಾಯ್ತು? ಎಲ್ಸ್ ನ ಎಕ್ಸಿಕ್ಯೂಟ್ ಮಾಡಿನ ಫೈನಲಿಗೆ ಹೋಯ್ತು. ಫೈನಲಿ ಏನಂತ ಬಂದು ಪ್ರಿಂಟ್. ಓಕೆ, ಸೊ ಈಗ ಅಕಸ್ಮಾತ್ ಎರರ್ ಇರ್ಲಿಲ್ಲ, ಅವಾಗ ಏನಾಗುತ್ತೆ? 2/1 ಅಂತ ಹಾಕಿ. ಸಿ, ಎಲ್ಸ್ ಗೆ ಹೋಯ್ತು, ಎಕ್ಸೆಪ್ಷನ್ ಗೆ ಹೋಗ್ಲಿಲ್ಲ. ಅದು ಎಲ್ಸ್ ಗೆ ಹೋಗ್ಬಿಟ್ಟು ಪಾಸ್ ಅಂತ ಬಂತು. ಪಾಸ್ ಇಂದ ಏನಾಯ್ತು? ಫೈನಲಿಗೆ ಹೋಯ್ತು. ಫೈನಲಿಗೆ ಹೋಗ್ಬಿಟ್ಟು ಏನಂತ ಪ್ರಿಂಟ್ ಆಯ್ತು? ಸೊ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯ್ತು. ಐ ಹೋಪ್ ಇದು ಅರ್ಥ ಆಯ್ತು ಫ್ರೆಂಡ್ಸ್.